ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಯರ್ ಮಾದನಾಯಕನಹಳ್ಳಿ NH4 ಹೈವೇಯಿಂದ ಅಪ್ರಾಕ್ಸಿಮೇಟ್ಲಿ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಮನೆ ತೋರಿಸ್ತಾ ಇದೆ. ಇದು 2 ವರ್ಷದ ಹಳೆ ಮನೆ, 2 years ಓಲ್ಡ್, ಜಸ್ಟ್ 2 years ಓಲ್ಡ್ ಬಿಲ್ಡಿಂಗ್. ಸೊ ಈ ಮನೆ ಮೆಜರ್ಮೆಂಟ್ ಬಿಟ್ಟು 30 feet ವಿಡ್ತ್, 40 feet ಲೆಂತು, 30 feet ವಿಡ್ತು, 40 feet ಲೆಂತು. ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಈ ಒಂದು ಮನೆ ಇದೆ. ಸೊ ಜಸ್ಟ್ 2 years ಓಲ್ಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು, 30-40. ಸೊ ಓನ್ ಕನ್ಸ್ಟ್ರಕ್ಷನ್ ಅಂಡ್ ಓನ್ ಇರೋಕ್ಕಂತ ಮಾಡಿರೋಂಥ ಮನೆ ಇದು. ಸೊ ನೋಡಿ, ರೀಲೊಕೇಟ್ ಆಗ್ತಾ ಇದ್ದಾರೆ. ಮನೆ ಸೇಲ್ ಮಾಡೋಕ್ಕಂತವರು ರೀಲೊಕೇಶನ್ ಆಗ್ತಾ ಇದ್ದಾರೆ, ಹಂಗಾಗಿ ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಫ್ರಂಟ್ ಎಲಿವೇಶನ್ಸ್ ಈ ಟೈಪ್ ಇದೆ. ಫುಲ್ ಗ್ರಿಲ್ ಗ್ರೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫುಲ್ ಸೇಫ್ಟಿಯಲ್ಲಿ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರಲ್ಲಿ ನಿಮಗೆ ಟೆರೇಸಲ್ಲಿ ಒಂದು ಗೆಸ್ಟ್ ರೂಮನ್ನು ಹಾಕಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 2 BHK ಪ್ಲಸ್ ಕಾರ್ ಪಾರ್ಕಿಂಗ್. ನೋಡಿ, ಇದು 25 feet ರೋಡು. ಅಕ್ಕಪಕ್ಕ ಎಲ್ಲ ಟಾರ್ ರೋಡ್ ಹಿಡಿದಾರೆ. ಈ ಒಂದು ರೋಡ್ ಟಾರ್ ರೋಡ್ ಮಾಡಿಲ್ಲ. ಸೊ ಅಪ್ಕಮಿಂಗ್ ಟಾರ್ ರೋಡ್ ಮಾಡ್ತಾರೆ ಇದನ್ನು. ಸೊ ನಾನೀಗ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟು, ನಗರಸಭಾ ಖಾತಾ, ನಗರಸಭಾ ವಾಟರ್ ಸಪ್ಲೈ. ಸೊ ಇಂಡಿಪೆಂಡೆಂಟಾಗಿ ಇರೋದಕ್ಕೆ ಯಾರಾದರೂ ಲೈಕ್ ಮಾಡ್ತಾ ಇದ್ರೆ ಸೊ ಈ ಮನೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ಒಂದು ಸ್ಮಾಲ್ ಸ್ಟೋರ್ ಟೈಪ್ ಮಾಡಿದರೆ. ನೋಡಿ ಫ್ರೆಂಡ್ಸ್, ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ಸೊ ಸ್ಲಿಪ್ಪರ್ ಸ್ಟ್ಯಾಂಡನ್ನು ಅಲೈನ್ಮೆಂಟ್ ಮಾಡಿದ್ದಾರೆ. ನೋಡಿ, ಸ್ಟೇರ್ ಕೇಸ್ ಎಡಭಾಗದಿಂದ ರೈಸಿಂಗ್ ಇದೆ. ಬಿಲ್ಡಿಂಗಿನ ಎಡಭಾಗದಿಂದ ಸ್ಟೇರ್ ಕೇಸ್ ರೈಸ್ ಇದೆ. ಸೊ ವಾಲ್ ಪಾರ್ಕಿಂಗಲ್ಲಿ ನೀವು ನೋಡ್ಬೋದು. ಸೊ ಟಾಪ್ ಟು ಬಾಟಮ್ವರೆಗೂ ನೀವು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಫ್ಲವರ್ ಕಾನ್ಸೆಪ್ಟಬಲ್ ಇರುವಂಥ ಒಂದು ಫ್ಲೋರಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ನೋಡಿ, ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ. ಒಂದು ಕಾರು, 2 wheeler ಪಾರ್ಕ್ ಮಾಡ್ಬೋದು. ತುಂಬ ದೊಡ್ಡ ಪಾರ್ಕಿಂಗ್ ಮಾಡಿಲ್ಲ. ಸೊ ಸಿಂಪಲ್ಲಾಗಿ ಒಂದು ಕಾರು ಪ್ಲಸ್ ಒಂದು ಬೈಕನ್ನು ಓನ್ ಆಗಿರೋವಂಥವ್ರು ಸೊ ನಿಲ್ಲಿಸ್ಕೋಬೋದು. ಸೊ ಇದರಲ್ಲಿ ಯಾವುದು ರೆಂಟೆಡ್ ಹೌಸ್ ಏನೂ ಇರೋದಿಲ್ಲ, ಓನ್ಲಿ ಫಾರ್ ಸಿಂಗಲ್ ಹೌಸ್. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಹಾಕಿದ್ದಾರೆ, ಒಂದು ಆರ್ಕೆ ಇದೆ. ಸೊ ಸೆಟ್ ಬ್ಯಾಕ್ ನೋಡೋದಾದರೆ ನೀವು ನೋಡಿ, 2 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಬಿಲ್ಡಿಂಗಿನ ಸ್ಕ್ವಯರಲ್ಲೂ 2 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಸೊ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ನೋಡಿ, ಫ್ರಂಟ್ ಈ ಟೈಪ್ ಇದೆ. ಸೊ ಡೋರ್ ವೈಸ್ ನೋಡೋದಾದರೆ ಡೋರ್ ಬಂದುಬಿಟ್ಟು ವಿಂಡೋ ಅಟ್ಯಾಚ್ ಡೋರ್ ಮಾಡಿದ್ದಾರೆ. ಮೈನ್ ಡೋರ್ ಬಂದುಬಿಟ್ಟು ಈಸ್ಟ್ ಫೇಸ್ ಡೋರು, ಈಸ್ಟ್ ಫೇಸ್ ಸೈಟು. ಹೈವೇಯಿಂದ ಜಸ್ಟ್ 2 kilometer ಡಿಸ್ಟೆನ್ಸಲ್ಲಿ ಈ ಒಂದು ಬಿಲ್ಡಿಂಗ್ ಇದೆ. ಸೊ ನಾನೀಗ ಎಂಟ್ರಿ ಆಗಿದ್ದೀನಿ ಫ್ರೆಂಡ್ಸ್. ಇದು ಲಿವಿಂಗ್ ಏರಿಯಾ. ನೋಡಿ, ಲಿವಿಂಗ್ ಏರಿಯಾದಲ್ಲಿ POP ವರ್ಕ್ಸ್ ಈ ಟೈಪ್ ಇದೆ ಡಿಸೈನ್ಸು. ಆಪೋಸಿಟಲ್ಲಿ TV ವಾಲ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 2 bedroom ಪ್ಲಸ್ ಕಿಚನ್ ಲಿವಿಂಗ್ ಏರಿಯಾ ಮತ್ತು 2 ಟಾಯ್ಲೆಟ್, ಒಂದು ಕಾಮನ್ ಟಾಯ್ಲೆಟು, ಒಂದು ಅಟ್ಯಾಚ್ ಟಾಯ್ಲೆಟ್. ನೋಡಿ, ತುಂಬ ದೊಡ್ಡದು ಸೋಫಾ ಹಾಕಿದ್ದಾರೆ. ಹಾಲು ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ POP ವರ್ಕ್ ನೋಡ್ಬೋದು ನೀವು. ಫಾಲ್ ಸೀಲಿಂಗ್ ಈ ಟೈಪ್ ಇದೆ. ಸೊ ವಿತೌಟ್ ಇಂಟೀರಿಯರ್ ವರ್ಕು. ಸೊ ನೋಡಿ, ಇವರು ವಾಷಿಂಗ್ ಮಿಷಿನನ್ನು ಇಲ್ಲೇ ಕಿಚನ್ನಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಪಾಯಿಂಟ್ ಇದೆ. ನೋಡಿ, ಕಿಚನ್ ಟೈಪ್ ಈ ಟೈಪ್ ಇದೆ. ಸೊ ಓಪನ್ ಟೈಪ್, ಪೂರ್ತಿ ಓಪನ್ ಏನಿಲ್ಲ ಅಥವಾ ಪೂರ್ತಿ ಕ್ಲೋಸರ್ ಇಲ್ಲ, ಆ ಟೈಪ್ ಇದೆ.
ಒಂದು 25 mm ಸ್ಲ್ಯಾಬನ್ನು ಹಾಕಿದ್ದಾರೆ ಮತ್ತು ಸಾಲಿಡ್ ಸಿಂಕನ್ನು ಹಾಕಿದ್ದಾರೆ. ಸೊ ಲ್ಯಾಪ್ಟಲ್ಲಿ ನೀವೆಲ್ಲ ನೋಡ್ಬೋದು. ಸೊ ವಿತೌಟ್ ಇಂಟೀರಿಯರ್ ಓನಾಗಿ ಇರಬೇಕಂತ ಒಂದು ಕಟ್ಟಿರುವಂಥ ಮನೆ ಇದು. ಓನಾಗಿರೋಕ್ಕೆ ಕಟ್ಟಿಕೊಂಡಿರುವಂತಹ ಮನೆ. ಇಂಡಿಪೆಂಡೆಂಟ್ ಹೌಸ್, ಓನ್ ಕನ್ಸ್ಟ್ರಕ್ಷನ್ನು. ನೋಡಿ ಇದು ಒಂದು ಬೆಡ್ರೂಮ್. ನೋಡಿ ಬೆಡ್ರೂಮ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಈ ಟೈಪು. ಒಂದು 3 ಫಾನ್ ವಿಂಡೋನ ಇಟ್ಟಿದ್ದಾರೆ. ತುಂಬ ದೊಡ್ಡ 5 ಫೀಟ್ ವಿಡ್ತು 5 ಫೀಟ್ ಲೆಂತ್ ವಿಂಡೋನ ಇಟ್ಟಿದ್ದಾರೆ. ನೋಡಿ ಒಂದು ಕಾಟ್ ಹಾಕಿ ಇಷ್ಟೆಲ್ಲ ಸ್ಪೇಸ್ ಇದೆ. ನೋಡಿ ಟಿ ವಿ ಯೂನಿಟ್ ಹತ್ರ ಒಂದು ಕ್ಲಾಡಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಟಿ ವಿ ಯೂನಿಟ್ಗೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ಡೋರು, ವಾಸ್ಕಲ್ ಆ್ಯಂಡ್ ಮೇನ್ ಡೋರ್ ಎರಡು ಟೀಕು, ಪ್ಲಸ್ ಪೂಜಾ ರೂಮ್ ಆಲ್ಸೋ ಸೇಮ್ ಟೀಕ್ ಡೋರು ಪ್ಲಸ್ ಗ್ಲಾಸ್ ಪಾರ್ಟೇಷನ್ಸ್, ಟೀಕ್ ವಾಸ್ಕಲ್ಲು, ಟೀಕ್ ಡೋರು. ಪೂಜಾ ರೂಮ್ ಆಸ್ ಪರ್ ವಾಸ್ತು ಪ್ರಕಾರ ದೇವಮೂಲಲ್ಲಿ ಇದೆ. ಆಸ್ ಪರ್ ವಾಸ್ತು ಮೇಂಟೈನ್ ಮಾಡಿದ್ದಾರೆ. ನೋಡಿ ಪೂಜಾ ರೂಮಲ್ಲಿ ಸಹ ಒಂದು ಸ್ಮಾಲ್ POP ವರ್ಕನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಓನಾಗೆ ಇರೋಕ್ಕೆ ಕಟ್ಕೊಂಡಿರೋಂಥ ಮನೆ. ಯಾರಾದರೂ ಇಂಡಿಪೆಂಡೆಂಟ್ ಓನ್ಲಿ ಒನ್ ಮನೆ ಇದ್ದರೆ ಸಾಕು, ಒಂದೇ ಒಂದು ಮನೆ ಇದ್ದರೆ ಸಾಕು, ಇಂಡಿಪೆಂಡೆಂಟ್ ಆಗಿರೋದಕ್ಕೆ, ನಾವು ಡೀಸೆಂಟಾಗಿರೋದಕ್ಕೆ ಒಂದು ಮನೆ ಇದ್ದರೆ ಸಾಕು ಅಂತ ನೋಡ್ತಾ ಇರೋರು ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ. ಓನಾಗಿರೋದಕ್ಕೆ, ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬ ಚೆನ್ನಾಗಿದೆ ಮನೆ. ಓನ್ಲಿ ಫಾರ್ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಹೌಸ್, 2 ಬೆಡ್ರೂಮ್ ಇರುವಂಥ ಮನೆ. ನೋಡಿ ಫಾಲ್ ಸೀಲಿಂಗ್ ಮತ್ತು ಟಿ ವಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು. ಒಂದು ಕ್ಲಾಡಿಂಗ್ ಟೈಲ್ಸ್ಗಳನ್ನು ಅಟ್ಯಾಚ್ ಮಾಡಿದ್ದಾರೆ. ನೋಡಿ ಲಿವಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ, ಹಾಲ್ ತುಂಬ ದೊಡ್ಡದಾಗಿದೆ, ರೂಮು ಸಹ ದೊಡ್ಡದಾಗಿದೆ. ಸೊ ಪಕ್ಕ ಪ್ಲಾನನ್ನು ಮಾಡಿದ್ದಾರೆ, ಆ್ಯಸ್ ಪರ್ ವಾಸ್ತು ಪ್ರಕಾರವೂ ಮಾಡಿದ್ದಾರೆ. ಸೊ ನೋಡಿ ಇದು ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ POP ವರ್ಕನ್ನು ಮಾಡಿದ್ದಾರೆ. ಸೊ ವಿತೌಟ್ ಇಂಟೀರಿಯರು. ನೋಡಿ ಈ ಫ್ಲೋರಲ್ಲಿ ಈ ಒಂದು ರೂಮ್ ಈ ಟೈಪ್ ಇದೆ. ಸೊ ಆ ರೂಮಲ್ಲಿ ನೋಡ್ಬೋದು ನೀವು ಅಟ್ಯಾಚ್ ಟಾಯ್ಲೆಟ್ ಇದೆ ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ. ತುಂಬ ದೊಡ್ಡ ರೂಮ್ ಇದೆ ಫ್ರೆಂಡ್ಸ್, ಅಗಲವಾದ ರೂಮ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ವೆಸ್ಟರ್ನ್ ಟಾಯ್ಲೆಟನ್ನು ಮಾಡಿದ್ದಾರೆ. ಒಂದು ಇಂಡಿಯನ್ ಟಾಯ್ಲೆಟು, ಒಂದು ವೆಸ್ಟರ್ನ್ ಟಾಯ್ಲೆಟು. ಕಾಮನ್ ಟಾಯ್ಲೆಟ್ ಬಂದ್ಬಿಟ್ಟು ಇಂಡಿಯನ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಬಂದ್ಬಿಟ್ಟು ವೆಸ್ಟರ್ನ್ ಇದೆ. ನೋಡಿ ಯಾರಾದರೂ ಈ ಒಂದು ತುಮಕೂರು ರೋಡ್ಗೆ ನಿಯರ್ ಬೈ ಮಾದನಾಯಕನಹಳ್ಳಿಯಲ್ಲಿ ನೀವೇನಾದರೂ ಇಂಡಿಪೆಂಡೆಂಟ್ ಹೌಸ್ ಓನಾಗಿರೋಕ್ಕೆ ಒಂದು 30-40 ಮನೆ ನೋಡ್ತಾ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ಓನ್ ಕನ್ಸ್ಟ್ರಕ್ಷನ್ನು, ಓನಾಗಿ ಇರುವಂಥದ್ದು ಮಾಡ್ಕೊಂಡಿರೋಂಥ ಮನೆ. ನೋಡಿ ಇಲ್ಲಿ ಕಾಮನ್ ಟಾಯ್ಲೆಟ್ ಬಂದ್ಬಿಟ್ಟು ಇಂಡಿಯನ್ ಟಾಯ್ಲೆಟ್, ಎಲ್ಲ ಫುಲ್ ಬ್ರ್ಯಾಂಡೆಡ್ SS ಫಿಟ್ಟಿಂಗ್ಸನ್ನು ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಇದೆ. ನೋಡಿ ಈ ಗ್ರೌಂಡ್ ಫ್ಲೋರ್ನ ಮನೆ ಈ ಟೈಪ್ ಇದೆ. ಗ್ಲಾಸ್ ಪಾರ್ಟೇಷನ್ಸ್ ಡೋರ್, ಅಟ್ಯಾಚ್ ವಿಂಡೋ ಅಟ್ಯಾಚ್ ಇರುವಂಥ ಡೋರು, ಮೇನ್ ಡೋರ್ ಬಂದ್ಬಿಟ್ಟು. ನೋಡಿ ಸುತ್ತ ಎಲ್ಲ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಗ್ರಿಲ್ಲನ್ನು ಕವರ್ ಮಾಡಿದ್ದಾರೆ, ಎಲ್ಲ ಸೇಫ್ಟಿಯನ್ನು ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ನಾನೀಗ
ಫಸ್ಟ್ ಫ್ಲೋರಲ್ಲಿ ಟೆರೇಸ್ ಏರಿಯಾಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡ್ಬೋದು ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ರಫಿಂಗ್ ಇರುವಂಥ ಲಪೋತ್ರಾ ಗ್ರಾನೈಟ್ಗಳನ್ನು ಯೂಸ್ ಮಾಡಿದ್ದಾರೆ. ಹ್ಯಾಂಡ್ರೈಲ್ಸ್ಗೆಲ್ಲ ಬಂದ್ಬಿಟ್ಟು MS ಅನ್ನು ಯೂಸ್ ಮಾಡಿದ್ದಾರೆ. ನೋಡಿ 4 ರಿಂದ 5 ಪೈಪ್ಗಳನ್ನು ರನ್ನಿಂಗ್ ಹ್ಯಾಂಡ್ ರೈಲಿಂಗ್ಸ್ಗೆ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 75 ಲ್ಯಾಕು ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಸೊ ನೀವೇನಾದರೂ ಈ ಮನೆ ಲೈಕ್ ಆದರೆ ಒಂದ್ಸಲಿ ವಿಸಿಟ್ ಮಾಡಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನೋಡಿ, ಪಿಲ್ಲರ್ಗಳು ಕನ್ಸ್ಟ್ರಕ್ಷನ್ ಎಲ್ಲ ಪಿಲ್ಲರ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಲೇಟೆಸ್ಟ್ ಕನ್ಸ್ಟ್ರಕ್ಷನ್ ಇದು. ಮಾದನಾಯಕನಹಳ್ಳಿ ಇಂದ ಟುವರ್ಡ್ಸ್ ಲಕ್ಷ್ಮೀಪುರ ರೋಡಲ್ಲಿ ಈ ಒಂದು ಮನೆ ಇರುವಂಥದ್ದು. 2 ಕಿಲೋಮೀಟರ್ ಡಿಸ್ಟೆನ್ಸ್, ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್. ಸೊ ಇದೆ ಜಸ್ಟ್ 3 to 5 minutes ಡ್ರೈವ್ ಫ್ರಮ್ ಮಾದನಾಯಕನಹಳ್ಳಿ ಮೈನ್ ರೋಡ್ ಹೈವೇ. ಸೊ ನೋಡಿ, ಇಲ್ಲಿ ಟೆರೇಸಲ್ಲಿ ಒಂದು ಗೆಸ್ಟ್ ರೂಮನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನಾನೀಗ ಗೆಸ್ಟ್ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಂದು ರೂಮನ್ನು ಹಾಕಿದ್ದಾರೆ ನೋಡಿ. ಇದೇನು ರೆಂಟೆಡ್ ಏನು ಕೊಟ್ಟಿಲ್ಲ. ಸೊ ಓನರ್ ಯೂಸ್ ಮಾಡ್ತಾ ಇದ್ದಾರೆ, ನಾಟ್ ರೆಂಟೆಡ್ ಪರ್ಪಸ್. ಗೆಸ್ಟ್ ರೂಮ್ ಅಥವಾ ಮಕ್ಕಳಿಗೆ ಓದ್ಕೊಳೋಕ್ಕೆ ಒಂದು ರೂಮನ್ನು ಮಾಡಿದ್ದಾರೆ. ಮೇಲಗಡೆ ಒಂದು 1.5 ಚದರ ಒಂದು ರೂಮನ್ನು ಹಾಕಿದ್ದಾರೆ ನೋಡಿ. ಸುತ್ತ ಸೆಟ್ ಬ್ಯಾಕ್ ನೋಡೋದಾದರೆ ನೀವು ನೋಡ್ಬೋದು. ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೋಡ್ತಾ ಇದ್ದರೆ, ಓನ್ ಇರೋದಕ್ಕೆ ಇಂಡಿಪೆಂಡೆಂಟ್ ಆಗಿ ಓನ್ಲಿ ಒಂದೇ ಮನೆ ನೋಡ್ತಾ ಇದ್ದರೆ, ಈ ಒಂದು 75 ಲ್ಯಾಕ್ ಬಜೆಟಲ್ಲಿ ನೀವೇನಾದರೂ 30-40 ಹೌಸ್, ಒಂದು ಮನೆ ಪ್ಲಸ್ ಒಂದು ಮೇಲ್ಗಡೆ ಗೆಸ್ಟ್ ರೂಮ್ ಇರುವಂಥದ್ದು, ಹಾಗೂ ಅಲ್ಲಿ ಪಕ್ಕದಲ್ಲೇ ಒಂದು ಕಾಮನ್ ಟಾಯ್ಲೆಟನ್ನು ಮಾಡಿದರೆ ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್, ಒಂದು 2 years ಓಲ್ಡ್ ಬಿಲ್ಡಿಂಗ್. ಸುತ್ತಮುತ್ತ ಎಲ್ಲ ನೋಡ್ಬೋದು ಫ್ರೆಂಡ್ಸ್. ತುಂಬ ಹೊಸ ಮನೆಗಳು ಆಗ್ತಾ ಇದ್ದಾವೆ, ಹೊಸ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಂದು ಹೊಸ ಲೇಔಟ್ ಅಂತಲೇ ಇದು ಹೇಳ್ಬೋದು. ಸೊ ಮಾದನಾಯಕನಹಳ್ಳಿ ಮೈನ್ ರೋಡಿಂದ ಜಸ್ಟ್ 2 ಕಿಲೋಮೀಟರ್, ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಸೊ ಈ ಏರಿಯಾ ವೈಸ್ ನೋಡೋದಾದರೆ ನೋಡಿ, ಸುತ್ತಮುತ್ತ ಎಲ್ಲ ಹೊಸ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ಇದಕ್ಕೆಲ್ಲ CMC ವಾಟರ್ ಸಪ್ಲೈ ಇದೆ, CMC ಖಾತಾ, CMC ಲಿಮಿಟಲ್ಲಿ ಇರುವಂಥದ್ದು. ಅಪ್ಕಮಿಂಗ್ BBMP ಲಿಮಿಟ್ ಇದು ನೋಡಿ. ಬ್ಯಾಕ್ ಸೈಡ್ ರೋಡ್ಗಳೆಲ್ಲ ಮಾಡಿದ್ದಾರೆ, ಟಾರ್ ರೋಡ್ಗಳು. ಈ ಒಂದು ರೋಡ್ ಮಾತ್ರ ಬಾಕಿ ಇದೆ. ಸೊ ಅಪ್ಕಮಿಂಗ್ ರೋಡ್ಸ್ ಎಲ್ಲನ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಹೋಗ್ತಾ ಇಂಪ್ರೂವ್ಮೆಂಟ್ ರೈಸ್ ಆಗುತ್ತೆ. ಸುತ್ತಮುತ್ತ ಎಲ್ಲ ಒಳ್ಳೊಳ್ಳೆ ಹೊಸ ಕನ್ಸ್ಟ್ರಕ್ಷನ್ ಮನೆಗಳು ಆಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನಿನ್ನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.